ತನಕ ಭಯ ನಿನಗಾಗದಿದ್ದರ ಕತ್ತು ಕರೆದು ತಂದಿರುವೆ. ಅದಿರಲಿ, ಮೊದಲ ಮುತ್ತು ಕೊಡು. ನನ್ನ ಕೆತ್ತಿಸಿದವನ ಬಿಸಿ ರಕ್ತವನ್ನು ಈ ನನ್ನೆರಡು ನೇತ್ರಗಳು ನೋಡಿ ಆನಂದಿಸ. ತೆಗೆದುಕೋಬಲ್ಲ. ಮೈ ಡಿಯರ್ ಫ್ರೆಂಡ್ ಮಾರುತಿ, ಏನಾಯಿತು ನಿನ್ನ ಸ್ಥಿತಿ? ನೀನು ನನ್ನ ಕೊಲ್ಲಿಸಕ್ಕೆ ಪ್ರಯತ್ನ ಪಟ್ಟೆ, ಆದರೆ ನಾನು ನಿನ್ನ ಕೊಲ್ಲಿಸೇ ಬಿಟ್ಟೆ. ಇದೇ ನೋಡು ನನ್ನ ಸ್ಪೆಷಾಲಿಟಿ. ನೀನೊಬ್ಬನೇ ಅಲ್ಲ, ನನ್ನ ವಿರುದ್ಧ ನಡೆದುಕೊಂಡವರಿಗೆಲ್ಲ ಇದೇ ಗತಿ. ಪಾಪ, ಅದು ನಿನಗೇನು ಗೊತ್ತ? ಅದಕ್ಕೆ ಹೋಯಿತು ನಿನ್ನ ತತ್ವ. ಗಂಗು, ಈ ಕಾರ್ಯದಲ್ಲಿ ನಿನಗೆ ಯಾವುದೇ ತೊಂದರೆ ಆಗಲಿಲ್ಲ ತಾನೆ? ತೊಂದರೆ ತೊಡಕುವ ಹೆಜ್ಜೆ ಮುಂದಿಟ್ಟ ಹೆಜ್ಜೆ ಹಿಂದಿಡುವುದೂ ಇಲ್ಲ. ಈ ಗಂಗನ ಜೈಮರದವೇ ಇಲ್ಲ. ಒಂದು ವೇಳೆ ಕಾರ್ಯ ಸಾಧನೆಗಾಗಿ ಮುಂದಿಟ್ಟ ಹೆಜ್ಜೆ ಹಿಂದಿಡುವುದಿಲ್ಲ. ವೆರಿ ಗುಡ್. ಛಲಗಾರನೆಂದರೆ ನೀನೇ ಸರಿ. ಈಗ ಹೇಳು, ಅಪಾರ ಮೌಲ್ಯದ ಬ್ರೀಫ್ಕೇಸ್ ನಿನ್ನ ಕೈವಶವಾದ ಬಗ್ಗೆ. ಇದು ಸಾಮಾನ್ಯವಾದ ಸೂಟ್ಕೇಸ್ ಅಲ್ಲ ಭಯ. ಆ ಮನೆಯಾಳ ಮಾರುತಿ ನಿನ್ನ ಜೀವಕ್ಕೆ ಬೆಲೆ ಕಟ್ಟಿದ ಬೆಲೆ. ಅಂದರೆ ನಿನ್ನ ಮಾತಿನ ಅರ್ಥ, ನಿನ್ನನ್ನು ಕೊಲ್ಲಲು ಬಂದ ವ್ಯಕ್ತಿಗೆ ಈ ಸೂಟ್ಕೇಸ್ ಅನ್ನು ಕಾಣಿಕೆಯಾಗಿ ಕೊಡುತ್ತೀನಿ ಅಂತ ಹೇಳಿದಂತೆ ಆ ವಿಷಯ ನನಗೆ ತಿಳಿಯಿತು. ಅವನು ನಿಮ್ಮ ಮೇಲೆ ಕೆಟ್ಟ ಕಂಡಿಟ್ಟ ದುಷ್ಟನನ್ನು ನಾನೇ ಕೊಂದೇ ಬಿಟ್ಟೆ. ಈ ಮಹಾಲಕ್ಷ್ಮಿಯನ್ನು ಮನೆಗೆ ಕರೆದುಕೊಂಡು ಹೋಗು. ಬೇಷ್ ಗಂಗ, ನಿನ್ನಂತ ಶಿಷ್ಯನನ್ನು ಕರೆದ ಈ ಸೂರ್ಯ ಸಿಂಹ ನಿಜಕ್ಕೂ ಭಾಗ್ಯಶಾಲಿ. ಹಿಂದೂ, ಇವನು ನನ್ನ ಇನ್ನೊಬ್ಬ ಸಹೋದರ. ಹೆಸರು ಗಂಗೋ. ವೆರಿ ಬ್ರಿಲಿಯಂಟ್. ನಮಸ್ಕಾರ ಸಿಸ್ಟರ್. ನಗಣ ಕುಡಿಯಕ್ಕೆ ನೀರು ಕಳ್ಸಪ್ಪ. ನೀರು ನಂಬರ್ ನಗಣ ಕುಡಿಯಕ್ಕೆ ನೀರು ಕಳ್ಸ, ಒಂದು 5 ಬಾಟ್ಲಿ. ಹಾಯ್ ಗಂಗು, ಐ ಆಮ್ ಹಿಂದೂ. ನಮಸ್ಕಾರ ಸಿಸ್ಟರ್. ಗಂಗು, ನಾನೀಗ ದುಬೈಗೆ ಹೊರಟಿದ್ದೇನೆ. ಬರಲು 2 ದಿನ ತಡವಾಗಬಹುದು. ಅಲ್ಲಿಯವರೆಗೂ ಫ್ಯಾಕ್ಟರಿಯ ವ್ಯವಹಾರಗಳನ್ನು ಜೋಪಾನವಾಗಿ ನೋಡಿಕೊಳ್ಳುವುದು ಪ್ರೇಮ್ ಹಾಗೂ ನಿನ್ನ ಕರ್ತವ್ಯ. ಸರಿ ಬಾಸ್. ಗಂಗು, ನೀನಿನ್ನು ಹೋಗಿ ವಿಶ್ರಾಂತಿ ತೆಗೆದುಕೋ. ಮೈ ಡಿಯರ್ ಸ್ವೀಟಿ, ಮೈ ಡಾರ್ಲಿಂಗ್, ಕಮ್.